ಕೇಳಪ್ಪ ನೀನ ಕೇಳ ತಲೆಗಿಲಿ ಹುಚ್ಚಿಡ್ದ ಗಿರಿ ನೀ ಯಾಕೆ ನನಗೆ ಫೋನ್ ಹಚ್ಚಿ ಮುಚ್ಕೊಂಡ್ ಮಗನ ಫೋನ್ ಇಡು. ಅಲ್ಲೇ ನಾನು ಆಗ್ ಬರೋದಿಲ್ಲ ಯಾರು ಅಲ್ಲ ನೀ ಯಾರು ಹೇಳಿ ನೀ ಯಾಕೆ ಕಾನ್ಫರೆನ್ಸ್ ತಗೊಳಕತ್ತಿ? ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಮೆಸೇಜ್ ಮಾಡಿದ್ದಾರೆ ಗಿರೀಶ್ ಅಂತ ಹೇಳಿ, ಸುರೇಖಾ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಮ್ಮನ್ನು ಕಳಿಸ್ಕೊಡಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಸುರೇಖಾ. ಹಲೋ ಹಲೋ, ಹೇಳಿ. ಯಾಕೆ ಇಷ್ಟೊತ್ತು ಫೋನ್ ಎತ್ತಿದ್ದು ಲೇಟು? ಯಾರು ನೀವು? ಅಯ್ಯೋ ಏನಕ್ಕೆ ಇಷ್ಟು ಅಲ್ಲ ಯಾರು ನೀವು? ಒಂದು ನಿಮಿಷ ಸ್ಕೂಲ್ ವಾಪಸ್ ಬನ್ನಿ ವಾಪಸ್ಸು. ಹಲೋ, ಯಾರಿಗ್ ಮಾಡಿದೀರಾ ನೀವು ಫೋನ್? ನನಗೆ ಈ ಪಾಟಿ BP ಅಂದ್ರೆ ನಮ್ಗಿಂತ ಏನೋ ನಿಮ್ಗೆ ಇನ್ನ ಒಳ್ಳೆ ಏನೋ ಬಂದ ನಂತಕ್ಕೆ ಬಂದಿ. ಹಲೋ, ವಾಪಸ್ ಬನ್ನಿ. ನೀವು ಬಂದ್ರಾ? ಎಲ್ಲಿಗೆ ವಾಪಸ್ ಬರ್ಬೇಕು ಹೇಳ ಓಲತ್ತಾಗ? ಅಯ್ಯೋ ಅದೆಲ್ಲ ಬೆಟ್ಟದ ಮೇಲೆ ಹೋಗ್ಬಿಟ್ರಲ್ಲ, ಇದಕ್ಕಿದ್ದಂಗೆ ಸುಯಿ ಅಂತ ಕೋಪ ಮಾಡ್ಕೊಂಡು ವಾಪಸ್ಸು ಕಂಟ್ರೋಲ್ಗೆ ಬನ್ನಿ ಅಂತ ಅಂದೆ ನಾನು. ಇದ್ಯಾಕೆ ಇಷ್ಟೊಂದು ನೀವು ಟೆನ್ಷನ್ ಮಾಡ್ಕೊತಿದ್ದೀರಲ್ಲ ಫೋನ್ ಬಂದ್ರೆ? ಯಾಕ ಸ್ವಲ್ಪ ಲೂಸ್ ಇದಂಗ ಐತ್ ನೋಡ್ ನಿಂತಲ್ಲಿ. ಯಾರಿಗ್ ಫೋನ್ ಮಾಡಿ ಅಂತ ಮೊದ್ಲು ನೋಡು, ನಂಬರ್ ನೋಡಪ್ಪ. ನಮ್ಮ ತಲೆ ಎಲ್ಲ ನಿಮ್ಮ ಅಪ್ಪನ ತಲೆ ಲೂಸ್ ಇರೋದು. ನನ್ಗೆ ಏನೇನೋ ಮಾತಾಡೋದು ಅದೇ. ಇವಾಗ ನನ್ಗೆ ಈಗಲೇ ಇಲ್ಲಿ ಸೋತ್ಬಿಟ್ಟು ಸುಣ್ಣ ಕೂತಿದ್ದೀನಿ. ನನಗೆ ಇಲ್ಲಿ ಬೆಳಗ್ಗೆಯಿಂದ ಅಲ್ಲಿ 77,000 ಹೋಗಿರೋದು ಇವತ್ತು. ಏನೋ ಬಂದ ನೀವು ನೋಡ್ತ. ಏನಪ್ಪ ಯಾರಪ್ಪ ನೀನು? ತಣ್ಣಗೆ ಈ ತರ ಕೂಲ ಕೇಳಕ್ ಏನ್ ದೊಡ್ಡರೋಗ ನಿಮ್ಗೆ? ಯಾರಿಗ್ ಫೋನ್ ಮಾಡಿ ನೀನು ಫಸ್ಟ್ ನೋಡ್ಕೊ, ಯಾರಿಗ್ ಫೋನ್ ಮಾಡಿ ನೀನು ಅಂತ. ಇದ್ಯಾಕೆ ಬಾಯಲ್ಲೇ ಸರಪಟಾಕಿ ಇಟ್ಕೊಂಡಿದ್ದೀರಲ್ಲ ಹಿಂಗ್ ಪಟಪಟ ಅಂತ ಒಳ್ಳೆ ಇದ್ ಮಾಡಿ? ಇಲ್ಲ ತಡಿ ಒಂದ್ ನಿಮಿಷ. ಯಾರಿಗೆ ನೋಡು, ಇನ್ನೊಂದ್ಸರಿ ವಿಚಾರ ಮಾಡು. ಇನ್ 5 ನಿಮಿಷದಲ್ಲಿ ಮತ್ತೆ ನಿನ್ ಪರಿಸ್ಥಿತಿ ಬೇರೆ ಇರುತ್ತಷ್ಟ. ನಂದ? ನಿಂದೆ. ತಡಿ 5 ನಿಮಿಷಕ್ಕೆ 5 ನಿಮಿಷಕ್ಕೆ ಪರಿಸ್ಥಿತಿ ಚೇಂಜ್ ಆಗ್ಬಿಡುತ್ತೆ. ಯಾರೋ ಒಂಚೂರು ಕೇಳೋಣ, ಇವ್ರ ನಂಬರ್ ಯಾರು ಕೊಟ್ರು, ಕಾಲ್ ಮಾಡಿ ಬನ್ನಿ. ಮೂಕನಾಗಬೇಕು. ಹಲೋ ಗಿರೀಶ್? ಹೇಳ್ರಿ. RJ ಸುನಿಲ್ ಅಂತ ಮಾತಾಡೋದು. ಹೌದ್ರಿ, ಅವ್ರಿಲ್ಲ. ಹಲೋ ಸರ್. ಯಾವ ಊರಿಂದ ಮೆಸೇಜ್ ಮಾಡಿದ್ ನೀವು? ಹಂಗಲಿಂದ ಸರ್, ಹಂಗಲ್ ಹತ್ರ ಹೇಳಿ ಸರ್. ಯಾರ ನಂಬರ್ ಕಳ್ಸಿದ್ರಿ? ಅದು ನಮ್ ಫ್ರೆಂಡ್ ಸರ್, ಸುರೇಖಾ ಅಂತ ಹೇಳಿ. ಓಕೆ, ಏನ್ ಮಾಡ್ಕೊಂಡಿರೋದು ಅವರು? ಸರ್ ಅವ್ರದ್ದು ಬಟ್ಟೆ ಅಂಗಡಿ ಸರ್. ಅವ್ರ ಯಜಮಾನ್ರು ರಿಪೋರ್ಟರ್ ಅವ್ರ ಸರ್. ಹೌದಾ? ಹ್ಞೂ ಸರ್. ಮಾಡಿದ್ರಿ ಸರ್ ಫೋನ್ ಅವ್ರಿಗೆ? ಮಾಡಿದೆ. 5 ನಿಮಿಷದಲ್ಲಿ ಏನಾಯ್ತು ನೋಡಿ ನಿನ್ ಕತೆ ಅಂತ ಹೇಳಿ ಪಟಾರ್ ಅಂತ ಫೋನ್ ಕಟ್ ಮಾಡ್ಬಿಟ್ರಲ್ಲ. ಸಿಕ್ಕಾಬಿಟ್ಟೆ ಬೆಚ್ಚಿ ಬೆವರಾಗ್ಬಿಟ್ಟೆ ನಾನು. ಅದಕ್ಕೇನೆ. ಇಲ್ಲ ಸರ್. ಸರ್ ಹಂಗೇನಿಲ್ರಿ. ಹಂಗೇನಿಲ್ವಾ? ಆಯ್ತು ಸರ್, ಓಕೆ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ. ಹೇಳ ಗಿರೀಶ, ಹೇಳ. ಯಾಕೆ ಬಿಸಿ ಇದೇನು? ಬಿಸಿ ಇದೆ, ಹೇಳ. ಕಸ್ಟಮರ್ ಅದಾರ ನಮ್ಗೆ. ಹೌದಾ? ಎಲ್ಲಿ ಶಾಪಲ್ಲಿ ಇದೀಗ? ಹೌದಾ ಗಿರಿ? ಇಲ್ಲ, ಏನೋ ಸ್ವಲ್ಪ ಏನೋ ಮಾತಾಡ್ಬೇಕಿತ್ತು. ಯಾಕೆ ಬಿಸಿ ಬರ್ತಿತ್ತಲ್ಲ ಫೋನು? ಅಲ್ಲ, ಫೋನ್ ಬಿಸಿ ಐತಿ. ಫೋನ್ ಮಾತಾಡತ್ತಿದ್ದೆ ಬಿಸಿ ಇತ್ತು. ಹೇಳ. ಎಲ್ಲ ಅದೇ ಹಂಗೆ ಸುಮ್ನೆ ಏನೋ ಸ್ವಲ್ಪ ಬೇರೆ ಮಾತಾಡ್ಬೇಕಿತ್ತು. ಸರಿ ತಗೊಳ್ಳಿ, ನೀನ್ ಡ್ಯೂಟಿ ಮೇಲೆ ಇದ್ದೀನಿ ಈಗ. ಏನ್ ಹೇಳಿ, ಏನ್ರ ಪರ್ಸನಲ್ ಇತ್ತ? ಅಲ್ಲ ಇವ್ರೆ ಸುರೇಖಾ ಅವ್ರೆ. ಹೇಳ್ರಿ. ಇಲ್ಲಿ ನೋಡಿದ್ರೆ ಒಳ್ಳೆ ಬೆಣ್ಣೆ ಮಾರೋರಂಗ್ ಮಾತಾಡ್ತೀರಾ, ನಮ್ಮೇಲೆ ನೋಡಿದ್ರೆ ಒಳ್ಳೆ ಕೋಪ ಮಾಡ್ಕೊಂಡು ಒಳ್ಳೆ ಒಡೆಯೋರಂಗೆ ಮಾತಾಡ್ತೀರಿ. ಇಲ್ಲಿ ಹೆಂಗೆ? ಯಾರಪ್ಪ ನೀನು ಮಾರಾಯ? ತಲೆ ತಿನ್ಬಿಡ. ಯಾರು ಹೇಳೋ ಯಪ್ಪ ನೀನು? ಮತ್ತೆ ಈಗ ನನ್ ಗಂಡ ಫೋನ್ ಮಾಡಿಲ್ಲ ಅಂದ್ರೆ ನೀನು ಏನು ಹೋಗಲಿಲ್ಲ. ಯಾರು ನಿನ್ನ ಹೇಳೋ ಒಲೆದಾಗ? ಹೇಳ್ತೀನಿ. ನಿಮ್ ಜೀವಕ್ಕೆ ಸಮಾಧಾನನೇ ಇಲ್ವಲ್ಲ, ಬರೀ ಗಾಬರಿಲೇ ಇರ್ತೀರಲ್ಲ ಯಾವಾಗ್ಲೂ. ಯಾಕೆ, ಏನಾಯ್ತು ನಿಮ್ಗೆ? ಇಲ್ಲ, ನನಗೆ ಒತ್ತಡಗಳು ಇರ್ತಾವ. ಹೇಳೀಗ ಏನಾತೀಗ? ಯಾರ್ಲೇ ಗಿರಿಯವ? ಅಲ್ಲ, ಹಲೋ. ಒಂದ್ ನಾಯಿಗೂ ಒತ್ತಡ ಇರ್ತದೆ, ಅದೆಲ್ಲ ಪ್ರಶ್ನೆ. ಈಗ ನಿಮ್ಗೇನು ಒತ್ತಡ ಹೇಳಿ? ಏನಾರು ನಿಮ್ದು 2,000 ರೂಪಾಯಿ ಬರ್ತಾ ಇಲ್ವಾ ದುಡ್ಡು? ಅಲ್ಲೋ ಗಿರೀಶ, ಕಾನ್ಫರೆನ್ಸ್ ಕಾಲ್ ನೀನ ಅಲ್ಲೇನ್ ತಗೊಂಡಿದ್ದ? ಕಾನ್ಫರೆನ್ಸ್ ಯಾರು ಅವ್ರು? ಇವ್ರ ಜೊತೆ ಮಾತಾಡಿದ್ದೀನಿ ಮೊದ್ಲು. ಗಿರಿ, ನೀನೇನ ಮಾಡ್ಬೇಡ್ರಲ್ಲ ಮರಯ್ಯ. ಇಲ್ಲ ಸರ್. ಹಾಕಿ ಹಾಕ್ತೀನಿ ನೋಡ್ ನಾನು ಅಷ್ಟೇ. ಯಾರು ಅಂತ ಗೊತ್ತಿಲ್ಲ. ಅಲ್ಲ, ನಿಮ್ ಮೊದ್ಲು ಅವ್ರ ಜೊತೆ ಮಾತಾಡಿದ್ಯಾ? ಇಲ್ಲಪ್ಪ, ನನಗೆ ವಾಯ್ಸ್ ನೆನಪು ಬರೋಲ್ದು. ಯಾರದನ ನಾನು? ಅಲ್ಲ, ನಾನ್ ಕೇಳೋದಕ್ಕೆ ಫಸ್ಟ್ ಸುರೇಖಾ ಅವ್ರೆ ಕರೆಕ್ಟಾಗಿ ಹೇಳಿ, ನಿಮ್ಗೆ 2,000 ರೂಪಾಯಿ ಬಂದಿಲ್ವಾ ಇನ್ನ? ಯಪ್ಪ ನಿನ್ ಏನಪ್ಪ ಇಡಲ್ಲ ಮರಯ್ಯ. ಸರ್ ಕಟ್ ಮಾಡಿದ್ರಿ ಸರ್ ಅವರು. ಮತ್ತೆ ಅಲ್ಲ ಸರ್, ಮತ್ತೆ ಮಾಡಿ ಫೋನ್ ಮಾತಾಡ್ತಾರೆ ಅವ್ರು. ಮಾತಾಡಿ, ಅವ್ರ ಜೊತೆ ಮಾತಾಡಿ.
ಯಾರೋ ಗಿರಿ ಅವ್ರೆ, ನೀ ಹುಚ್ಚಾಟ ಮಾಡ್ಬೇಡ. ಏನಂತ ನೀಟಾಗಿ ಹೇಳು, ಕರೆಕ್ಟ್ ಆಗಿ. ಇಲ್ಲಲೇ ಸುರೇಖ, ನನಗೆ ಅವ್ರು ಫೋನ್ ಮಾಡಿ ನನಗೆ ಕಾನ್ಫರೆನ್ಸ್ ಹಾಕು ಅಂತ ಇದ್ದಾರೆ. ಯಾರ್ಲಿ ಅವ? ಕೇಳಪ್ಪ, ನೀನೇ ಕೇಳೋರು. ತಲೆಗಿಲಿ ಹುಚ್ಚಿಡ್ದ ಗಿರಿ, ನೀ ಯಾಕೆ ನನಗೆ ಫೋನ್ ಹಚ್ಚಿ ಮುಚ್ಕೊಂಡ್ ಮಗನ ಫೋನ್ ಇಡು. ಅಲ್ಲಲೇ ನಾನು ಆಗ್ಬರೋದಿಲ್ಲ. ಅಲ್ಲ ನೀ ಯಾರು ಹೇಳಿ? ನೀ ಯಾಕೆ ಕಾನ್ಫರೆನ್ಸ್ ತಗೊಳಕತ್ತಿ? ಅವ್ರು ನನಗೆ ಫೋನ್ ಮಾಡಿ ಸುರೇಖ ಫೋನ್ ಮಾಡ ಅಂತ ಹೇಳಿದ್ರು. ಹೌದು, ನೀ ಯಾಕೆ ಫೋನ್ ಮಾಡಿ ಹೇಳಿ? ಅವರು ಅಲ್ಲ, ನೀನ್ ನನ್ನ ಜೊತೆ ಮಾತಾಡಕ್ಕಿಂತ ಮೊದ್ಲು ನೀನ್ ಅವ್ರ ಜೊತೆ ಮಾತಾಡಿದೆ ಅಂತಲ್ಲ. ಯಾರ್ಲಿ ಅವ? ನಿನಗ್ ಗೊತ್ತಿರ್ಬೇಕಲ್ಲ ಹಂಗ. ನೀ ಕಾನ್ಫರೆನ್ಸ್ ತಗೊಂತೀನಿ ನನ್ಗಂದ್ರ ಈಗ ಮಾತ್ರ ಅವ್ರ ಜೊತೆ ಮಾತಾಡದಲ್ಲ ಗಿರಿ, ಮರ್ಯಾದಿಂದ ಕೇಳಾಕತ್ತೇನಿ ಗಿರಿ. ಫ್ರೆಂಡ್ಶಿಪ್ ಒಳಗೆ ಇವೆಲ್ಲ ಇಟ್ಕೋಬಾರ್ದು ನೋಡು. ನಾನು ನೋಡಿ ನಾ ಹೇಳಕ್ ತಿಳ್ಕೊಗಿರಿ. ಅಲ್ಲೇ ಸೀರಿಯಸ್ ಅವ್ರು ಮಾತಾಡಿದ್ರೆ ಏನಾಗ್ತದೆ ನಿನಗೆ? ಯಾಕೆ ಸುತ್ತಿಲ್ಲ ನಿಂದ ಫೋನ್ ಇಡ. ಹಲೋ ಸರ್, ಕಟ್ ಮಾಡಿ ಸರ್. ಅವರು ಹಚ್ಚಿ ಹೇಳ್ತಂತಾರೆ ಸರ್. ಹೇಳ್ತಾರೆ ಸರ, ರಿಸೀವ್ ಮಾಡ್ತಿಲ್ಲ ಸರ್ ಅವರು. ಹ್ಞೂ ಸರ್. ರಿಸೀವ್ ಮಾಡಿದ್ಮೇಲೆ ಆಮೇಲೆ ನೀವೇನೇ ಹೇಳ್ಬಿಡಿ, ಈ ಥರ ನೀವು ನಂಬರ್ ಕೊಟ್ಟಿದ್ರಿ, ನಾನು ಕಾಲ್ ಮಾಡಿದ್ದೆ ಅಂತ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಒಂದೊಂದು ಟೈಮ್ ಈ ಥರ ಎಲ್ಲ ಆಗ್ಬಿಡುತ್ತೆ. ಪಾಪ ಕೊಟ್ಟವ್ರ ನಂಬರು ಎತ್ತಲ್ಲ, ಅಷ್ಟೊಂದು ಕೋಪ ಆಗ್ಬಿಟ್ಟಿರುತ್ತೆ, ಅಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿರ್ತಾರೆ. ಬ್ಯೂಟಿಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ರೀ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil, prank calls.